4 ಆಸ್ಪತ್ರೆಗಳಲ್ಲಿ ನಡೆದಂಥ ಭ್ರಷ್ಟಾಚಾರ ಇಲ್ಲಿಯೂ ಕೂಡ ನಡೆಯುತ್ತೆ ಅಂತ ಅಂದ್ಕೊಂಡು ಬಂದಿರೋ ನಮಗೆ ನಿಜಕ್ಕೂ ಒಂದು ದೊಡ್ಡ ಶಾಕ್ ಒಂದು ಕಾದಿತ್ತು. ಅಷ್ಟು ಗಲಗಲಿ ಇಲ್ಲೇ ಬಾಗಲಕೋಟೆ ಇಲ್ಲಿ ಹೊಸದೈತ್ರಿ ಮತ್ತು ಚಲೋನದಾರಿ ನನಗೆ ಹಿಡನ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಪೇಷಂಟ್ಗಳ ಕಡೆ ನಾವು ಹೋದಾಗ ನಮಗೆ ನಿಜಕ್ಕೂ ಶಾಕ್ ಏನು ಕಾದಿತ್ತು ಅಂತ ನಾನು ನಿಮ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಯಾವುದೇ ರೀತಿಯಿಂದ ಒಂದೇ ಒಂದು ರೂಪಾಯಿಯನ್ನು ಪೇಷಂಟ್ಗಳ ಕಡೆಯಿಂದ ತಗೊಳ್ಳೋದಿಲ್ಲ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದ್ದೆ ದೊಡ್ಡ ಖುಷಿ. ಇದನ್ನತ್ತು ಏನು ರೊಕ್ಕಾತಿ ಏನು ಭಾಳ ಹಾಂ ಎಟು ಇಲ್ಲ ಎಲ್ಲ ಕಡೆ ಅಂತೂ ಇಸ್ಕೊತಾರೆ. ಅದಕ್ಕಂದ್ರೆ ಒಂದು ಈಟ್ ಇಸ್ಕೊಲ್ ನಡೀತಿತ್ತು ಭಾಳ ಆತ ನಮಗೂ ಮತ್ತು ಅಜ್ಜಾಕೆ ಇಲ್ರಿ ಇಸ್ಕೋದಿಲ್ರಿ ಹಿಂಗೆ. ಹಾಂ ಎಸ್, ನಮಸ್ಕಾರ ಎಲ್ರಿಗೂ ಕೂಡ. ಪರ್ವ ನ್ಯೂಸ್ನ ಒಂದು ಸರ್ಕಾರಿ ಆಸ್ಪತ್ರೆಗಳ ರಿಯಾಲಿಟಿ ಚೆಕ್. ಈಗಾಗಲೇ ಏನು 4 ತಾಲೂಕುಗಳ 4 ಆಸ್ಪತ್ರೆಗಳ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಿದ್ವಿ. 4 ಆಸ್ಪತ್ರೆಗಳಲ್ಲಿ ನಮಗೆ ಕಂಡು ಬಂದಿದ್ದು ಭ್ರಷ್ಟಾಚಾರ ಒಂದೇ, ಅದನ್ನು ಬಿಟ್ಟು ಇನ್ನೇನೂ ಇಲ್ಲ. ಆಮೇಲೆ ಅಲ್ಲಿರುವಂತಹ ಪೇಷಂಟ್ಗಳ ವಿಡಿಯೋಗಳನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ, ಯಾವ ಥರ ಇದೆ ಅವ್ರ ಪರಿಸ್ಥಿತಿ ಅಂತ. ಅದನ್ನು ನಿಜಕ್ಕೂ ಹೇಳೋಕ್ಕೂ ಬಾರ್ದು ಅಂಥ ಒಂದು ಪರಿಸ್ಥಿತಿಯನ್ನು ಈಗಾಗಲೇ ಜಮಖಂಡಿ, ಮುಧೋಳು, ಮಹಲಿಂಗಪುರ ಹಾಗೆ ರಬಕವಿ ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅದಾದ ನಂತರ ಇವತ್ತು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿಯ ಸರ್ಕಾರಿ ಆಸ್ಪತ್ರೆಗೆ. ಬೀಳ್ಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಜಕ್ಕೂ ನಮಗೆ ಶಾಕ್ ಒಂದು ಕಾದಿತ್ತು. ಆ ಶಾಕ್ ಏನು ಅಂತ ಖಂಡಿತ ನಾನು ನಿಮ್ಗೆ ಹೇಳ್ತೀನಿ. 4 ಆಸ್ಪತ್ರೆಗಳಲ್ಲಿ ನಡೆದಂಥ ಭ್ರಷ್ಟಾಚಾರ ಇಲ್ಲಿಯೂ ಕೂಡ ನಡೆಯುತ್ತೆ ಅಂತ ಅಂದ್ಕೊಂಡು ಬಂದಿರೋ ನಮಗೆ ನಿಜಕ್ಕೂ ಒಂದು ದೊಡ್ಡ ಶಾಕ್ ಒಂದು ಕಾದಿತ್ತು. ಅಷ್ಟಕ್ಕೂ ಆ ಶಾಕ್ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ನಂಬರ್ 1 ಸ್ಥಾನವನ್ನು ತಗೊಂಡ್ರೆ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿಯ ಸರ್ಕಾರಿ ಆಸ್ಪತ್ರೆ ನಂಬರ್ 2 ಸ್ಥಾನವನ್ನು ತಗೊಳುತ್ತೆ. ಅಷ್ಟಕ್ಕೂ ಈ 2ನೇ ನಂಬರ್ ಯಾಕೆ ತಗೊಳುತ್ತೆ ಅಂತಂದರೆ, ಇಡೀ ಜಿಲ್ಲೆಯಲ್ಲಿ 2ನೇ ಬಾರಿಗೆ ಪ್ರತಿದಿನ 1,000ಕ್ಕೂ ಹೆಚ್ಚು OPD ಆಗುವಂತಹ ಜಾಗ ಅದು ಬೀಳ್ಗಿಯ ಒಂದು ತಾಲೂಕು ಆಸ್ಪತ್ರೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನಾವು ಪ್ರತಿಯೊಂದು ಕೂಡ ಒಂದು ರಿಯಾಲಿಟಿ ಚೆಕ್ಕಲ್ಲಿ ಆಗಿರುವಂತಹ ವಿಡಿಯೋಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಎಲ್ಲಿಯೂ ಕೂಡ ಒಂದು ಸಣ್ಣ ಮಿಸ್ಟೇಕ್ ಕೂಡ ಆಗಿಲ್ಲ. ಯಾಕಂದರೆ ಇಲ್ಲಿರುವಂತಹ ಪ್ರತಿಯೊಬ್ಬ ಪೇಷಂಟ್ಗಳು ಕೂಡ ಈ ಆಸ್ಪತ್ರೆಯ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಗೊತ್ತಿಲ್ಲ, ಈ ನೋಡಿ ನಾವೇನೋ ಡೈರೆಕ್ಟಾಗಿ ಕೇಳಕ್ಕೆ ಹೋದ್ವಿ ಮೈಕ್ ಹಿಡ್ಕೊಂಡು ಅಂತ ಬಂದಾಗ ಅವರು ಪ್ರಿಪೇರ್ ಆಗ್ಬೋದೇನೋ, ಟಿ ವಿ ಅವ್ರು ಇದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಮಾತಾಡ್ಬಿಡೋ ಕಷ್ಟ ಅಂತ. ಬಟ್ ನಾವು ಹಂಗೆ ಮಾಡಿಲ್ಲ. ಹಿಡನ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಪೇಷಂಟ್ಗಳ ಕಡೆ ನಾವು ಹೋದಾಗ ನಮಗೆ ನಿಜಕ್ಕೂ ಶಾಕ್ ಏನು ಕಾದಿತ್ತು ಅಂತ ನಾನು ನಿಮ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಯಾವುದೇ ರೀತಿಯಿಂದ ಒಂದೇ ಒಂದು ರೂಪಾಯಿಯನ್ನು ಪೇಷಂಟ್ಗಳ ಕಡೆಯಿಂದ ತಗೊಳ್ಳೋದಿಲ್ಲ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದ್ದೆ ದೊಡ್ಡ ಖುಷಿ. ಅದಾದ ನಂತರ ನಾವು ಪ್ರತಿಯೊಂದು ಕೂಡ ವಾರ್ಡ್ಗಳಿಗೆ ಹೋದ್ವಿ. ಇಲ್ಲಿರುವಂಥ ನೀಟ್ನೆಸ್ ಹೆಂಗಿದೆ ಏನಿಲ್ಲ ಅನ್ನೋದನ್ನು ನಾವು ರಿಯಾಲಿಟಿ ಚೆಕ್ಕಲ್ಲಿ ನೋಡಿದಾಗ ನಿಜಕ್ಕೂ ನಮಗೆ ಶಾಕ್ ಆಗಿತ್ತು. ಯಾಕಂದರೆ ಇದು ಯಾವ ಖಾಸಗಿ ಆಸ್ಪತ್ರೆಗೂ ಕೂಡ ಕಡಿಮೆ ಇಲ್ಲ. ಈಗ ನೋಡಿ, ಒಂದು ಆಸ್ಪತ್ರೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಅಂತ ತೋರಿಸಿದವರು ನಾವೇ. ಆದರೆ ಅಂಥದೇ ಒಂದು ಆಸ್ಪತ್ರೆಯಲ್ಲಿ ತುಂಬ ನೀಟಾಗಿರುವಂಥ ಆಸ್ಪತ್ರೆ ಇದೆ ಅಂತ ಹೇಳಬೇಕಾಗಿರೋದು ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿಯ ತಾಲೂಕು ಆಸ್ಪತ್ರೆಯ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಕೊಡ್ತೀವಿ, ಬನ್ನಿ. ಇನ್ನೊಂದು ಈ ಆಸ್ಪತ್ರೆ ಬಗ್ಗೆ ಒಂದು ಮಾಹಿತಿ ವಿಶೇಷತೆ ಹೇಳಬೇಕು. ಕರ್ನಾಟಕದಲ್ಲೇ 2ನೇ ಸ್ಥಾನದ ಒಂದು ಅವಾರ್ಡನ್ನು ಇದು ಸ್ವೀಕರಿಸುತ್ತೆ. ಯಾವುದಕ್ಕೆ ಅಂತಂದರೆ, ಯಾವುದೇ ಒಂದು ಬಾಣಂತಿಯರು ಒಂದು ಡೆಲಿವರಿ ಪೇಷಂಟ್ ಇಲ್ಲಿ ಬಂದಾಗ ಅದು ಸರಾಗವಾಗಿ ಯಾವುದೇ ರೀತಿಯಿಂದ ಮಗುವಿಗೂ ತಾಯಿಗೂ ತೊಂದರೆ ಆಗದೇ ಇರೋ ಹಾಗೆ ಟ್ರೀಟ್ಮೆಂಟ್ ಮಾಡುವಂಥ ಆಸ್ಪತ್ರೆ ಅಂತ ಇಡೀ ಕರ್ನಾಟಕದಲ್ಲಿ 2ನೇ ಪ್ರಶಸ್ತಿಯನ್ನು ಕೂಡ ಈ ಆಸ್ಪತ್ರೆ ಸ್ವೀಕರಿಸಿದೆ. ನಿಮಗೆ ಹೆಂಗೆ ಅನ್ಸೈತ್ರಿ? ಚಲೋ ಐತ್ರಿ ಇದು ಆಸ್ಪತ್ರೆ. ಚಲೋ ಐತ್ರಿ. ಚಲೋ ಐತ್ರಿ. ಏನು ರೊಕ್ಕಾತಿ ತಗೋತಾರಂತ ಏನು ಇಲ್ರಿ, ಏನು ತಗೊಳಲ್ರಿ. ಇಲ್ಲೆಲ್ಲ ಟ್ರೀಟ್ಮೆಂಟ್ ಐತಿ, ಎಲ್ಲ ಚಲೋ ಕೊಡ್ತಾರೆ, ಡಾಕ್ಟರ್ಸ್ಗಳೆಲ್ಲ ಚಲೋ ಕೊಡ್ತಾರೆ. ನಿಮ್ಗೆ ಏನು ಅನಿಸ್ತತ್ರಿ ಈ ದವಾಖಾನಿ ಬಗ್ಗೆ? ನಮಗೆ ಚಲೋ ಅನಿಸ್ತತ್ರಿ. ಹೌದ್ರಿ. ಎಷ್ಟು ವರ್ಷ ಆತ್ರಿ ನೀವು ಇಲ್ಲಿ ದವಾಖಾನಿಗೆ? ನಾವು ಇಲ್ಲಿ ಭಾಳ ಒಂದು 5-6 ವರ್ಷ ಆಗಿರ್ಬೇಕ್ರಿ. ಹೌದ್ರಿ. ನಿಮ್ಗೆ ಯಾವತ್ತು 5-6 ವರ್ಷದೊಳಗೆ ಏನು ಸಮಸ್ಯೆ ಏನು ಇಲ್ರಿ, ಆಗಿಲ್ಲ? ಚಲೋ ಆಕತ್ರಿ.
ಹುಡುಗರ್ನ ಇಲ್ಲೇ ತೋರಿಸ್ತೀವಿ ರೀ. ಹೌದ್ರಿ? ಹ್ಞೂ ರೀ. ಹಾಂ, ಹಾಂ. ಎಲ್ಲ ಚಲೋ ನೋಡ್ತಾರೆ ರೀ ಮೇಡಮ್. ಯಾಕಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಕಂಡಪಟ್ಟು ರೊಕ್ಕ ಕೊಡ್ಬೇಕ್ರಿ. ಹ್ಞೂ ರೀ. ಇಲ್ಲಿ ಬಂದ್ರೆ ನಾವು ಕಡಿಮೆ ಮತ್ತು ಬಡ್ಬೇಕ್ರಲ್ರಿ, ಮತ್ತು ನಾವು ಇಲ್ಲೇ ಇದನ್ನ ಮಾಡ್ಬೇಕಲ್ರಿ. ಹಾಂ ಹಾಂ ಹಾಂ. ಪೇಷಂಟ್ಗಳ ಕಡೆ ಮಾಹಿತಿಗಳನ್ನು ತೊಗೊಂಡಿವ್ರಿ. ಇಲ್ಲಿ ಸಣ್ಣದ ಒಂದು ಒ ಪಿ ಡಿ ಹಿಡ್ಕೊಂಡು ಆಪ್ರೇಷನ್ವರೆಗೂ ಕೂಡ ನಿಮ್ಮ ಜೊತೆ ಅವ್ರ ವರ್ತನೆ ಹೆಂಗಿರುತ್ತೆ, ಮತ್ತು ಅವ್ರು ಮಾತನಾಡುವಂಥ ಶೈಲಿ ಹೆಂಗಿರುತ್ತೆ, ಮತ್ತು ಈ ಡೆಲಿವರಿಗೆ ಅಮೌಂಟ್ ಏನಾರು ತೊಗೊಳ್ತಾರೆ ಇನ್ನೂ ಸಣ್ಣ ಪುಟ್ಟ ಎಲ್ಲನೂ ಕೂಡ ಚೆಕ್ ಮಾಡಿದ್ವಿ. ಬಟ್ ಒಬ್ಬರ ಬಾಯಿಂದ ಕೂಡ ನಮಗೆ ನೆಗೆಟಿವ್ ಬಂದೇ ಇಲ್ಲ ಅನ್ನೋದು ನಮಗೆ ವಿಶೇಷ ಆಗಿದೆ ಸರ್. ಅದು ಆ್ಯಕ್ಚುಲಿ ಇಲ್ಲ, ನಾವು ದುಡ್ಡು ಅಂತೂ ಇಲ್ಲಿ ಯಾರೂ ತೊಗೊಳಲ್ರಿ. ದುಡ್ಡು ತೊಗೊಳೋದಂತೂ ಒಟ್ಟ ಇಲ್ಲಿ ನಮ್ಮ ಕಡೆ ಇಲ್ಲೇ ಇಲ್ಲ. ನಾವು ಎಷ್ಟು ಜನ ಸರ್ವಿಸ್ ಮಾಡಿದ್ರು ದುಡ್ಡು ಇಲ್ಲಾರ್ದಂಗೆ ಸರ್ವಿಸ್ ಮಾಡ್ತೀವಿ. ನಿಮ್ಗೆ ಗೊತ್ತಿಲ್ಲ, ನಾವು ಪ್ರೈವೇಟ್ ಕ್ಲಿನಿಕ್ನ ಪೇಷಂಟ್ ಕರ್ಕೊಂಬಂದು ಇಲ್ಲೇ ಅಡ್ಮಿಟ್ ಮಾಡಿರ್ತೀವಿ. ನಮ್ಮ ಹೊರಗಡೆ ಕ್ಲಿನಿಕ್ ಇದ್ರೂ ಕೂಡ ಹೊರ ಕ್ಲಿನಿಕ್ ಅದಾವ, ಭಾಳ ಜನನು ಹೊರ ಕ್ಲಿನಿಕ್ ನೋಡ್ತೀವಿ ನಾವು. ಬಟ್ ನೋಡಿದ್ರು ಕರ್ಕೊಂಡು ಇಲ್ಲೇ ಕರ್ಕೊಂಬಂದು ಅಡ್ಮಿಟ್ ಮಾಡಿರ್ತೀವಿ. ಬೇಕಾದ್ರೆ ನೀವು ಕೇಳ್ರಿ, ನಮ್ಮ ಪ್ರೈವೇಟ್ ಕ್ಲಿನಿಕ್ನಾಗ ಕರ್ಕೊಂಬಂದು ಇವೆಲ್ಲ ಒಂದಿಷ್ಟು ಪೇಷಂಟ್ ಅದಾರ, ಪ್ರೈವೇಟ್ನಾಗ ನೋಡಿದ್ರೆ ಕರ್ಕೊಂಬಂದು ಇಲ್ಲಿ ಸರ್ಜರಿ ಮಾಡಿಸಿರ್ತಾರ, ಇಲ್ಲಿ ಫ್ರೀ ಆಗುತ್ತೆ ಅಂತೇಳಿ. ಜನ ಬಡವ್ರು ಇರ್ತಾರ, BPL ನವ್ರು ಇರ್ತಾರ, ಅವ್ರಿಗೆ ಜಾಸ್ತಿ ರೊಕ್ಕ ಖರ್ಚು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದು 2-3 ಮ್ಯಾಲ ವಾರ್ಡ್ನಾಗ ನೋಡಿರ್ಬೋದು. ಬೀಳ್ಗಿ ತಾಲೂಕು ಆಸ್ಪತ್ರೆಯ ಒಂದಿಷ್ಟು ಮಾಹಿತಿ. ನಿಜಕ್ಕೂ ಏನು ಅನಿಸುತ್ತೆ ಅಂತಂದರೆ, ಇದು JT ಪಾಟೀಲ್ ಅವರ ಮತಕ್ಷೇತ್ರ. ಇದು ನಮಗೆ ಖುಷಿ ಆಗ್ತಿರೋದು ಏನಂತಂದರೆ, ನಾವು ಬಹಳಷ್ಟು ಆಸ್ಪತ್ರೆಗಳನ್ನು ನೋಡಿದಾಗ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸನ ಬಿಟ್ಟು ತಮ್ಮ ವೈಯಕ್ತಿಕವಾಗಿ ಖಾಸಗಿ ಆಸ್ಪತ್ರೆಗಳನ್ನು ತೆರೆದು ಇಲ್ಲಿ ಬರುವಂಥ ಪೇಷಂಟ್ಗಳನ್ನು ತಮ್ಮ ಖಾಸಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಮಾಡೋರ ಮಧ್ಯದಲ್ಲಿ ಇಂಥವ್ರೊಬ್ಬರು ಸಿಕ್ಕಿದ್ದು ನಿಜಕ್ಕೂ ನಮಗೆ ವಿಶೇಷ ಅಂತ ಹೇಳ್ಬೋದು. ಅಂದರೆ ಅವ್ರು ಕ್ಲಿಯರಾಗಿ ಹೇಳಿದ್ರು, ನಾವು ಕೂಡ ಖಾಸಗಿ ಕ್ಲಿನಿಕ್ಗಳನ್ನು ನೋಡ್ಕೊಳ್ತೀವಿ, ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಬಂದಿರುವಂಥ ಅವ್ರಿಗೆ ಬರ್ಡನ್ ಆಗಬಾರ್ದು. ಯಾಕಂದರೆ ಆರ್ಥಿಕವಾಗಿ ಬಡವರು ಇದೆ. ಯಾಕಂದರೆ ಸರ್ಕಾರಿ ಆಸ್ಪತ್ರೆಗೆ ಬರೋರು ಆಲ್ಮೋಸ್ಟ್ ಬಡವರು ಇರ್ತಾರೆ. ಹಾಗಾಗಿ ಅವ್ರಿಗೆ ಆರ್ಥಿಕ ಹೊರೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡ್ತೀವಿ ಅಂತ ಹೇಳಿದ್ದು ನಿಜಕ್ಕೂ ನಮಗೆ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಈ ಕರ್ನಾಟಕ ಸರ್ಕಾರ ಒಂದು ಎಡವೋದು ಎಲ್ಲಿ ಅಂತಂದರೆ, ಈಗಾಗಲೇ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತೊಗೊಂಡ್ಬಂದಿದ್ದೀರಿ, ಬಡವರಿಗೆ ತುಂಬ ಹೆಲ್ಪ್ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಗ್ಯಾರಂಟಿಗಳ ಮಧ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ತುಂಬ ಬಡವ ಆಗ್ತಿದೆಯಾ ಅಂತ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಬಾಗಲಕೋಟೆ ಜಿಲ್ಲೆಯ ಬೀಳ್ಗೆ ಈ ತಾಲೂಕು ಆಸ್ಪತ್ರೆಯಲ್ಲಿ ಪ್ರತಿದಿನ 800 to 900 OPDಗಳನ್ನು ನೋಡ್ತಾರೆ. ಸೊ 900 ಜನ ಪೇಷಂಟ್ಗಳಲ್ಲಿ ಬರ್ತಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಆ್ಯಂಟಿಬಯೋಟಿಕ್ ಮೆಡಿಸಿನ್ಗಳನ್ನು ಕೊಡಬೇಕಾಗತ್ತೆ. ಬಟ್ ಇಲ್ಲಿ ಸಪ್ಲೈ ಇರೋದು ಕೇವಲ 200-300 ಜನಕ್ಕೆ ಬರುವಂಥದ್ದು. ಅಂದರೆ ಇನ್ನು ಉಳಿದಂತಹ 600 ಜನಕ್ಕೆ ಮೆಡಿಸಿನ್ಗಳು ಬರಲಿಲ್ಲ ಅಂತಂದಾಗ ಏನಾಗುತ್ತೆ ಪರಿಸ್ಥಿತಿ ಅನ್ನೋದನ್ನು ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಲೇಬೇಕು. ಹಾಗಾಗಿ ಇಂಥ ಆಸ್ಪತ್ರೆಗಳು ಅಂತ ಬಂದ ಕಳೆದ 5-6 ವರ್ಷಗಳಿಂದ ಇದೇ ಹಣೆ ಬರ. ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರದಿಂದ ಸರಿಯಾದ ಮೆಡಿಸಿನ್ಗಳು ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ 100 ಜನ, ಇಲ್ಲಿ 1000 ಜನ ನೋಡಿ, ಬಾಗಲಕೋಟೆ ಜಿಲ್ಲೆಯನ್ನು ಬಿಟ್ಟು ಇನ್ನು ನೆಕ್ಸ್ಟ್ ತೊಗೊಂಡು ಬಂದಾಗ ಬೀಳ್ಗಿ ಆಸ್ಪತ್ರೆ ಬರುತ್ತೆ. ಯಾಕಂದರೆ ಪ್ರತಿದಿನ 800-900 1,1000 ಜನ OPD ಇಲ್ಲಿ ದಾಖಲಾಗ್ತವೆ ಅಂತಂದಾಗ ಅವ್ರಿಗೆ ಬೇಕಾಗಿರುವಂಥ ಸರಿಯಾದ ಮೆಡಿಸಿನ್ ಬೇಕಲ್ಲ. ಸೊ ಆ ಮೆಡಿಸಿನ್ಗಳನ್ನು ಸರ್ಕಾರ ದಯವಿಟ್ಟು ಇದನ್ನು ಕೊಡೋದ್ರೊಂದಿಗೆ ಪೇಷಂಟ್ಗಳಿಗೆ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಮಾತು. ಹಾಗೆ ಈ ಸರ್ಕಾರಿ ಆಸ್ಪತ್ರೆ ಅಂತ ಬಂದಾಗ ಸ್ಥಳೀಯ ಶಾಸಕರು ಕೂಡ ತುಂಬ ಮುಖ್ಯ ಆಗ್ತಾರೆ. ಜೊತೆಗೆ DHO ಏನು ಬಾಗಲಕೋಟೆ ಜಿಲ್ಲಾಡಳಿತ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಈಗಾಗಲೇ ನಾವು ಒಂದು 3-4 ಆಸ್ಪತ್ರೆಗಳ ಒಂದಿಷ್ಟು ಹಗರಣಗಳನ್ನು ನಾವು ಸಾಕ್ಷಿ ಸಮೇತವಾಗಿ ಕೊಟ್ಟಿದ್ದೀವಿ ಅಂತಂದಾಗ ಇಲ್ಲಿವರೆಗೂ ಕೂಡ ನೀವು ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನೋದೇ ನಮಗೊಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಸೊ ಅದೇ ಥರ ಒಂದು ಪರಿಸ್ಥಿತಿ ಇಲ್ಲಿಯೂ ಇರುತ್ತೆ ಅಂತ ನಾವು ಬಂದಿದ್ದು JT ಪಾಟೀಲರ ತವರೂರು ಆಗಿರುವಂತಹ ಬೀಳ್ಗಿಯ ತಾಲೂಕು ಆಸ್ಪತ್ರೆಗೆ ಬಂದ್ವಿ. ಇಲ್ಲಿ ಬಂದ ತಕ್ಷಣ ನಮಗೆ ನಿಜಕ್ಕೂ ಹೇಳ್ತೀನಿ ತುಂಬ ವಿಶೇಷವಾಗಿತ್ತು. ಯಾಕಂದರೆ ಡಾಕ್ಟರ್ಸ್ ಇರುವಂಥದ್ದು, ನರ್ಸ್ ಇರುವಂತಹ ರೀತಿ ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿಯಿಂದ ವಸೂಲಿ ಮಾಡುವಂಥದ್ದು, ಪೇಷಂಟ್ಗಳ ಹತ್ರ ಹಣ ಇಸ್ಕೊಳ್ಳುವಂಥದ್ದು ಯಾವುದೇ ಒಂದು ನಡೆದಿಲ್ಲ. ಸೊ ಹಾಗಾಗಿ ಇದು ವಿಶೇಷ ಅಂತ ಹೇಳ್ಬೋದು. ಸೊ ಈ ಥರ ವಿಶೇಷತೆಗಳು ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಆಗಬೇಕು ಅನ್ನೋದೇ ಪರ್ವ ನ್ಯೂಸ್ನ ಕಳಕಳಿಯಾಗಿತ್ತು. ಇಂಥದ್ದೇ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಸತ್ಯ, ಸಂಸ್ಕೃತಿ, ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ನಮಸ್ಕಾರ.